ಓಂ ದಕ್ಷಿಣಾಭಿಸ್ಸಹೈವೈತನ್ಮದಧಸ್ತಾ ಜಗತ್ಸದಾ ಧನ್ಯಾಶ್ಚರ್ಯೋಹಮೇವೈಕೋ ಮಿತ್ರಂ ಮೇ ದಕ್ಷಿಣಾ ರಮಾ ರಥತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತಿ ಉಮಾ ವೈವಾಕ್ ಸಮುದ್ದಿಷ್ಟಾ ಮನೋ ರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ವಿಹೀಯತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ ಅಯಂ 28ನೇಯ ಭಾಗ. ಭಾದ್ರಪದ ಶುಕ್ಲ ತೃತೀಯಾಯಾಂ ಅಸ್ಯಾಂ ತಿಥೌ ಸ್ವರ್ಣಗೌರಿ ವ್ರತೆ ಪ್ರಚಲತಿ ಸತಿ ವರಾಹ ಜಯಂತ್ಯಾಮಪಿ ಸಂಭ್ರಮೇಣ ಕ್ರಿಯಮಾಣಾಯಾಂ ಅಸ್ಮಿನ್ ದಿನೆ ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ ಭಗವತಾ ಕೃಷ್ಣೇನ ಅರ್ಜುನಂ ಪ್ರತಿ ಯಾ ಅನುಗೀತಾ ಉಕ್ತಾ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಣಾಂ ಸಂಪಾದಿತೆ ಪಾಠೆ 27ನೇಯ ಅಧ್ಯಾಯ. ಟಿ.ಆರ್. ಕೃಷ್ಣಾಚಾರ್ಯಾಣಾಂ ಪಾಠೆ ಅಯಂ 25ನೇಯ ಅಧ್ಯಾಯ. ಅಪಿ ಚ ವೈಷ್ಣವೇ ಪಾಠೆ ಅಪಿ 25ನೇಯ 25 ಅಧ್ಯಾಯಃ. ಉತ್ತರ ಭಾರತಸ್ಯ ಪಾಠೆ ತು 24ನೇಯ ಅಧ್ಯಾಯಃ ಪ್ರವರ್ತತೆ. ಈ ಅಧ್ಯಾಯದಲ್ಲಿ ಈ ಹಿಂದೆ ಅಗ್ನಿಯಲ್ಲಿ ಎಲ್ಲ ದೇವತೆಗಳು ಕೂಡ ಇರ್ತಾರೆ ಹೇಗೆ ಅಂತನ್ನೋದನ್ನ ನಾವು ನೋಡಿದ್ದೇವೆ. ಹವಿಸ್ ಸಮಾನೋ ವ್ಯಾನಶ್ಚ ಇತಿ ಯಜ್ಞವಿದೋ ವಿದುಃ ಪ್ರಾಣಾಪಾನ ಬಿಜ್ಜಭಾಗೌ ತಯೋರ್ಮಧ್ಯೆ ಹುತಾಶನಃ ಅಂತ 13ನೇ ಶ್ಲೋಕವನ್ನ ಈಗ ನಾವು ಅದರ ಕುರಿತಾಗಿ ನೋಡಬೇಕಾಗಿದೆ. ಕೆಲವು ಪಾಠಗಳಲ್ಲಿ ಇದು 13, ಇನ್ನು ಕೆಲವು ಪಾಠಗಳಲ್ಲಿ ಇದು 12ನೇಯ ಶ್ಲೋಕ. ಉತ್ತರ ಭಾರತದ ಪಾಠಗಳಲ್ಲಿ ಸತ್ವಾತ್ ಸಮಾನೋ ವ್ಯಾನಶ್ಚ ಅಂತಿದೆ. ದಕ್ಷಿಣ ಭಾರತದ ವೈಷ್ಣವ ಪಾಠದಲ್ಲಿ ಹವಿಸ್ ಸಮಾನೋ ವ್ಯಾನಶ್ಚ ಅಂತ ಹೀಗೆ ಪಾಠ ಕೇಳಿ ಬರ್ತದೆ. ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿಯೂ ಕೂಡ ಹವಿಸ್ ಸಮಾನೋ ವ್ಯಾನಶ್ಚ, ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿಯೂ ಹವಿಸ್ ಸಮಾನೋ ವ್ಯಾನಶ್ಚ. ಹೀಗೆ ದಕ್ಷಿಣ ಭಾರತದ ಎಲ್ಲಾ ಪಾಠಗಳಲ್ಲಿಯೂ ಒಂದೇ ರೀತಿಯಾಗಿ ಕಂಡು ಬರ್ತದೆ. ಉತ್ತರ ಭಾರತದ ಪಾಠದಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಸ್ತ ಆಗಿದೆ. ಹವಿಸ್ ಸಮಾನೋ ವ್ಯಾನಶ್ಚ ಇತಿ ಯಜ್ಞವಿದೋ ವಿದುಃ ಅನ್ನುವ ಮಾತಿಗೆ ಏನರ್ಥ ಅನ್ನೋದನ್ನು ನೋಡೋಣ. ಸಮಾನ ಮತ್ತು ವ್ಯಾನರನ್ನ ಯಜ್ಞದ ತತ್ವವನ್ನು ತಿಳಿದಂತಹ ಜ್ಞಾನಿಗಳು ಏನಂತ ವರ್ಣನೆ ಮಾಡ್ತಾರೆ? ಹವಿಸ್ಸು ಎಂಬುದಾಗಿ ವರ್ಣನೆ ಮಾಡ್ತಾರೆ. ಪ್ರಾಣಾಪಾನವು ಆಜ್ಯ ಭಾಗವು, ಪ್ರಾಣ ಮತ್ತು ಅಪಾನರನ್ನ ಆಜ್ಯ ಭಾಗ. ಆಜ್ಯ ಅಂದ್ರೆ ತುಪ್ಪ. ಕೆಲವು ಕಡೆ ಆದ್ಯ ಅಂತ ಇದ್ರೆ ಅದನ್ನು ತಿದ್ಕೋಬೇಕು, ಅದು ಆದ್ಯ ಅಲ್ಲ, ಆಜ್ಯ ಭಾಗ. ಮತ್ತೆ ಅವರಿಬ್ಬರ ಮಧ್ಯದಲ್ಲಿ ಅಗ್ನಿ ಇದ್ದಾನೆ. ಇದಿಷ್ಟು ಉದಾನನ ಒಂದು ರೂಪ ಅಂತ ವರ್ಣನೆ ಮಾಡ್ತಾರೆ. ಉತ್ತರ ಭಾರತದ ಪಾಠದಲ್ಲಿ ಹೀಗೆ ಅರ್ಥ ಕಂಡು ಬರುತ್ತದೆ. ಸತ್ವಗುಣದಿಂದ ಸಮಾನ ವ್ಯಾನಗಳು ಹುಟ್ಟಿವೆ. ಇದು ಯಜ್ಞದ ರಹಸ್ಯವನ್ನು ತಿಳಿದಂಥವರು ಹೇಳುವಂತಹ ಒಂದು ನಿರೂಪಣೆ. ಪ್ರಾಣಾಪಾನಗಳು ಆಜ್ಯ ಭಾಗ ಅನ್ನುವ 2 ಆಹುತಿಗಳಿಗೆ ಸಮಾನ ಆಗಿವೆ. ತುಪ್ಪದಿಂದ ಕೊಡುವಂತಹ ಆಹುತಿಗಳಿಗೆ ಈ ಪ್ರಾಣ ಮತ್ತು ಅಪಾನಗಳು ಸಮಾನ ಆಗಿವೆ. ಪ್ರಾಣಾಪಾನಗಳ ಮಧ್ಯದಲ್ಲಿ ಅಗ್ನಿ ಇದ್ದಾನೆ. ಆ ಅಗ್ನಿಯೇ ಉದಾನ ಅಂದ್ರೆ ಪರಬ್ರಹ್ಮ, ಅವನ ರೂಪ.
ಪರಬ್ರಹ್ಮನ ಸನ್ನಿಧಾನಕ್ಕೆ ಪಾತ್ರವಾದಂತಹ ಒಂದು ಪ್ರತಿಮಾ ಅಂತ ಜ್ಞಾನಿಗಳು ವರ್ಣನೆ ಮಾಡ್ತಾರೆ. ಹೀಗೆ ಎರಡೂ ಅನುವಾದಗಳಲ್ಲಿ ಏನು ಒಂದು ಅನುವಾದ ಮಾಡಿದ್ದಾರೆ ಅಂತ ಹೇಳಿದೆ ಅಷ್ಟೇ. ಇದು ಪಾಠಗಳು ಶುದ್ಧವಾಗಿಲ್ಲ, ಮತ್ತೆ ಅರ್ಥಗಳು ಕೂಡ ಅಷ್ಟು ಸ್ಪಷ್ಟವಾದ ತಾತ್ಪರ್ಯವನ್ನೇನು ನಮಗೆ ಕೊಡೋದಿಲ್ಲ ಯಾವ ಅನುವಾದವೂ ಕೂಡ. ಆದ್ರಿಂದ ಅಲ್ಲಿ ಏನಿದೆಯೋ ಅದನ್ನ ಹೇಳುವ ಪ್ರಯತ್ನ ಮಾಡಿದ್ದೇನಷ್ಟೆ. ನಿರ್ದ್ವಂದ್ವಮಿತಿ ಯತ್ವೇತತ್ ತನ್ಮೇ ನಿಗದತಃ ಶೃಣು. ನಿರ್ದ್ವಂದ್ವ ಅಂತ ಏನು ಮುಂದೆ ಹೇಳ್ತಾರಲ್ಲ, ಆ ನಿರ್ದ್ವಂದ್ವದ ಬಗ್ಗೆ ಈಗ ಮುಂದೆ ಹೇಳುವನಿದ್ದೇನೆ. ಅಹೋರಾತ್ರಮಿದಂ ದ್ವಂದ್ವಂ ತಯೋರ್ಮಧ್ಯೆ ಹುತಾಶನಃ ಏತದ್ರೂಪಮುದಾನಸ್ಯ ಪರಮಂ ಬ್ರಾಹ್ಮಣ ವಿದುಃ. ಇದೊಂದು ಶ್ಲೋಕ ಎಲ್ಲ ಕಡೆ ಸಮಾನವಾಗಿದ್ದಂತೆ ಕಾಣಿಸ್ತದೆ. ಹಗಲು ಮತ್ತು ರಾತ್ರಿಗಳೆರಡೂ ಕೂಡ ದ್ವಂದ್ವ ಅಂತ ಕರೆಸಿಕೊಂಡಿವೆ. ಇವೆರಡರ ಮಧ್ಯದಲ್ಲಿಯೇ ದ್ವಂದ್ವರಹಿತನಾದಂತಹ ಅಗ್ನಿ ಇದ್ದಾನೆ. ಈ ಅಗ್ನಿ ಆ ಪರಬ್ರಹ್ಮನ ಅಂದ್ರೆ ಉದಾನನ ಸನ್ನಿಧಾನ ಪಾತ್ರ ಅಂತ ಜ್ಞಾನಿಗಳ ವರ್ಣನ ಇದೆ. ಅಹೋರಾತ್ರಂ ಅನ್ನೋದಕ್ಕೆ ಲಕ್ಷಾಲಂಕಾರದಲ್ಲಿ ಒಂದು ಹೀಗೆ ವಿವರಣೆ ಕಂಡು ಬರ್ತದೆ. ರಾತ್ರ್ಯಪಗಮೇ ಅಹರಾರಂಭೆ. ರಾತ್ರಿ ಕಳೆದು ಹಗಲು ಪ್ರಾರಂಭ ಕಂಡಾಗ ಪುನಃ ಸಾಯಂ ಅಹರಪಗಮೇ ರಾತ್ರಿ ಆರಂಭೆ. ಸಾಯಂಕಾಲದಲ್ಲಿ ಮತ್ತು ಹಗಲು ಕಳೆದು ರಾತ್ರಿ ಪ್ರಾರಂಭ ಕಂಡಾಗ ಅಗ್ನೇಹೇ ಸೇವ್ಯಮಾನತ್ವಾತ್. ಅಗ್ನಿಯನ್ನೇ ಎಲ್ಲರೂ ಕೂಡ ಸೇವಿಸ್ತಾರೆ. ರಾತ್ರಿ ಕಳೆದು ಹಗಲಿನ ಪ್ರಾರಂಭ ಆದಾಗಲೂ ಕೂಡ ಅಗ್ನಿಯ ಉಪಯೋಗ ನಮಗಿದೆ, ಅಡಿಗೆ, ಯಜ್ಞ ಮೊದಲಾದವುಗಳಲ್ಲಿ. ಹಾಗೇನೆ ಹಗಲು ಕಳೆದು ರಾತ್ರಿ ಪ್ರಾರಂಭ ಆದಾಗಲೂ ಕೂಡ ಅಗ್ನಿಯ ಆರಾಧನೆ ನಡೆದೇ ನಡೀತದೆ. ತಯೋರ್ ಮಧ್ಯೆ ಹುತಾಶನಃ. ಹೀಗೆ ಹಗಲು ಮತ್ತು ರಾತ್ರಿಗಳ ನಡುವೆ ಅಗ್ನಿ ಇದೆ ಅಂತ ಲಕ್ಷಾಲಂಕಾರದಲ್ಲಿ ವರ್ಣನೆ ಕಾಣಿಸ್ತದೆ. ನಿರ್ದ್ವಂದ್ವ ಅನ್ನುವ ಶಬ್ದಕ್ಕೆ ನಿತರಾಮ್ ಅಂದ್ರೆ ಬಹುಶಃ ಎಲ್ಲಾ ಕಡೆಯೂ ಕೂಡ ಇರುವಂತಹ ಒಂದು ದ್ವಂದ್ವ ಅಂದ್ರೆ ಜೊತೆ. ದ್ವಂದ್ವ ಅಂದ್ರೆ ಜೊತೆ ಅಂತ ಅರ್ಥ. ಹಾಗಾಗಿ ನಿರ್ದ್ವಂದ್ವ ಅಂದ್ರೆ ದ್ವಂದ್ವದಿಂದ ರಹಿತನಾದವನು ಅಂತ ಹೀಗೆ ಅರ್ಥ ಅಲ್ಲ. ಬೇರೆ ಕಡೆ ಎಲ್ಲ ಆ ಥರ ಅರ್ಥ ನಮ್ಗೆ ಕಾಣಿಸಬಹುದು. ಇಲ್ಲಿ ಎಲ್ಲ ಕಡೆ ಇರುವಂತಹ ದ್ವಂದ್ವ ಅಂತ ಅದರ ಅರ್ಥವನ್ನು ಲಕ್ಷಾಲಂಕಾರದಲ್ಲಿ ಹೇಳ್ತಾರೆ. ಉಭಯಚೈವ ಅಯನೇ ದ್ವಂದ್ವಂ ತಯೋರ್ ಮಧ್ಯೆ ಹುತಾಶನಃ ಏತದ್ರೂಪ ಮುದಾನಸ್ಯ ಪರಮಂ ಬ್ರಾಹ್ಮಣ ವಿದುಃ ಅಂತ ಮುಂದಿನ ಶ್ಲೋಕ. ಎರಡೂ ಅಯನಗಳು ಕೂಡ ಅಂದ್ರೆ ದಕ್ಷಿಣಾಯನ ಮತ್ತು ಉತ್ತರಾಯಣಗಳು ಇವೆರಡೂ ಕೂಡ ದ್ವಂದ್ವಗಳು, ಒಂದು ಜೊತೆಗಳು. ಅಲ್ಲಿ ದಕ್ಷಿಣಾಯನ ಆದ ಮೇಲೆ ಉತ್ತರಾಯಣ ಪ್ರಾರಂಭ ಕಾಣ್ತದೆ. ಹಾಗೆ ಉತ್ತರಾಯಣದ ಆರಂಭದಲ್ಲಿ ಯಜ್ಞ ಪ್ರಾರಂಭ ಆಗ್ತದಾದ್ರಿಂದ ಅಗ್ನಿಯ ಉಪಯೋಗ ಅಲ್ಲಿದೆ. ಹಾಗೆ ಉತ್ತರಾಯಣ ಕಳೆದು ಮತ್ತೆ ದಕ್ಷಿಣಾಯನ ಪ್ರಾರಂಭ ಆಗುವಾಗ ಅಲ್ಲಿಯೂ ಕೂಡ ಈ ಅಗ್ನಿಯ ಉಪಯೋಗ ಇದ್ದೇ ಇದೆ. ಹೀಗೆ ದಕ್ಷಿಣಾಯನ ಮತ್ತು ಉತ್ತರಾಯಣಗಳ ನಡುವೆ ಅಗ್ನಿ ಇದೆ. ಇದು ಆ ಉದಾನನ ರೂಪ ಅಂತ ವರ್ಣನೆ ಮಾಡ್ತಾರೆ. ಈ ಉಭಯಚೈವ ಅಯನೇ ದ್ವಂದ್ವಂ ಅಂತಿದೆಯಲ್ಲ, ಅದ್ರ ಬದಲು ಸಚ್ಚಾಸಚ್ಚೈವ ಯದ್ವಂತದ್ವಂದ್ವಂ ಅಂತ ಉತ್ತರ ಭಾರತದ ಪಾಠ ಕಾಣಿಸ್ತದೆ. ಉತ್ತರ ಭಾರತದ ಪಾಠದಲ್ಲಿ ಆ ಪಾಠಕ್ಕೆ ಈ ಮುಂದಿನಂತೆ ಅರ್ಥ ಆಗಬಹುದು. ಸತ್ ಮತ್ತು ಅಸತ್ ಇವೆರಡನ್ನೂ ದ್ವಂದ್ವ ಅಂತ ಹೇಳ್ತಾರೆ. ಇವೆರಡರ ಮಧ್ಯದಲ್ಲಿ ನಿರ್ದ್ವಂದ್ವನಾದಂತಹ ಅದ್ವಿತೀಯನಾದಂತಹ ಅಗ್ನಿ ಇದ್ದಾನೆ. ಈ ಅಗ್ನಿಯೇ ಪರಬ್ರಹ್ಮನ ಸನ್ನಿಧಾನ ಪಾತ್ರ. ಸತ್ ಅಸತ್ ಅಂತ ಹೀಗಿದೆ. ಪಾಠ ಯಾವುದು ಅಂತಲೇ ತೀರ್ಮಾನ ಆಗದಿರುವಾಗ ಅದರ ಅರ್ಥವನ್ನ ನಾವೆಷ್ಟೇ ಬುದ್ಧಿವಂತಿಕೆಯಿಂದ ಹೇಳಿದ್ರೂ ಕೂಡ ಅದು ಹೇಳುವವರ ಮನಸ್ಸಿಗೆ ಅನೇಕ ಬಾರಿ ಒಪ್ಪೋದಿಲ್ಲ. ಅಂತೂ ಸತ್ ಅಂದ್ರೆ ಕಾರ್ಯ, ಅಸತ್ ಅಂದ್ರೆ ಅದರ ಕಾರಣ. ಕಾರಣ ಯಾವತ್ತೂ ಕೂಡ ಹೆಚ್ಚು ಕಣ್ಣಿಗೆ ಕಾಣಿಸೋದಿಲ್ಲ. ವಸ್ತು ತಯಾರಾದ್ಮೇಲೆ ಯಾವುದಾದ್ರೊಂದು ಕಾರಣದಿಂದ ವಸ್ತು ನಿಷ್ಪನ್ನ ಆದ್ಮೇಲೆ ವಸ್ತು ಕಣ್ಣಿಗೆ ಕಾಣಿಸ್ತದೆ. ಆದ್ರಿಂದ ಸತ್ ಅಂದ್ರೆ ಕಾರ್ಯ, ಅಸತ್ ಅಂದ್ರೆ ಈ ಕಾರಣ ಅಂತ ನಾವು ಅರ್ಥ ತಿಳ್ಕೊಳ್ಬಹುದು. ಊರ್ಧ್ವಂ ಸಮಾನೋ ವ್ಯಾನಶ್ಚ ವ್ಯಸ್ಯತೆ ಕರ್ಮತೇನ ತತ್
ತೃತೀಯಂತು ಸಮಾನೇನ ಪುನರೇವ ವ್ಯವಸ್ಯತೆ ಅಂತ ಉತ್ತರ ಭಾರತದ ಪಾಠದಲ್ಲಿ ಶ್ಲೋಕ. ಊರ್ಧ್ವ ಅಂದ್ರೆ ಎಲ್ಲರಿಗಿಂತೂ ಉತ್ಕೃಷ್ಟವಾದಂತಹ ಈ ಬ್ರಹ್ಮ ಏನಿದೆ ಅದು ತಾನೇ ಸಮಾನ ವ್ಯಾನ ಮೊದಲಾದ ರೂಪಗಳನ್ನ ಪಡಿತದೆ. ಆದ್ರಿಂದ ಈ ಜಗತ್ತಿನಲ್ಲಿ ಎಲ್ಲಾ ತರದ ಕರ್ಮಗಳು ಕೂಡ ಪ್ರಾರಂಭ ಕಾಣ್ತವೆ. ವ್ಯಸ್ಯತೆ ಕರ್ಮ ತೇನ ತತ. ಆದ್ರಿಂದ ಸಾಧಕನಾದವನು ಸಂಕಲ್ಪವನ್ನ ಪರಿತ್ಯಾಗ ಮಾಡಬೇಕು. ತೃತೀಯಂತು ಸಮಾನೇನ, ಜಾಗೃತ್ ಮತ್ತು ಸ್ವಪ್ನ ಇವೆರಡು ಅವಸ್ಥೆಗಳು. ಈ ಅವಸ್ಥೆಗಳಿಗಿಂತ ಭಿನ್ನವಾದಂತಹ ಮೂರನೇ ಅವಸ್ಥೆ ಅಂದ್ರೆ ಸುಷುಪ್ತಿ ಏನಿದೆ, ಆ ಸುಷುಪ್ತಿ ಅವಸ್ಥೆಯಲ್ಲಿ ಅರ್ಥಾತ್ ಧ್ಯಾನಾವಸ್ಥೆಯಲ್ಲಿ ಬ್ರಹ್ಮ ಈ ನಮ್ಮೆಲ್ಲರಿಗೂ ಕೂಡ ಗೋಚರ ಆಗ್ತದೆ ಅಂತ ಅದರ ಅರ್ಥ. ಶಾಂತ್ಯರ್ಥಂ ವ್ಯಾನಮೇಕಂ ಚ ಶಾಂತಿರ್ ಬ್ರಹ್ಮ ಸನಾತನಂ ಏತದ್ರೂಪಮುದಾನಸ್ಯ ಪರಮಂ ಬ್ರಾಹ್ಮಣ ವಿದುಹು. ಈ ವ್ಯಾನ ಅನ್ನುವ ವಾಯುವಿನ ರೂಪ ಇರುವುದು ಶಾಂತಿಗಾಗಿಯೇ. ಶಾಂತಿ ಅಂದ್ರೆ ಮೋಕ್ಷ ಪ್ರಾಪ್ತಿಗಾಗಿ ಅಂತ ನಾವು ತಿಳ್ಕೊಳ್ಬಹುದು. ಶಾಂತಿ ಅಂದ್ರೆ ಯಾವುದು? ಶಾಂತಿರ್ ಬ್ರಹ್ಮ ಸನಾತನಂ. ಶಾಂತಿ ಅಂದ್ರೆ ಮೋಕ್ಷ. ಶಾಂತಿ ಕೈವಲ್ಯ ನಿರ್ವಾಣ ಶ್ರೇಯೋ ನಿಶ್ರೇಯ ಸಾಮೃತಂ ಅಂತ ಹೀಗೆ ಕೋಶ ಇದೆ. ಆದ್ರಿಂದ ಶಾಂತಿ ಅಂದ್ರೆ ಮೋಕ್ಷ. ಬ್ರಹ್ಮವೇ ಮೋಕ್ಷ ಅಂದೇನರ್ಥ? ಬ್ರಹ್ಮ ಮೋಕ್ಷದಾಯಕ ಅಂತ ಅದರ ಅರ್ಥ. ಹೀಗೆ ಈ ಬ್ರಹ್ಮನ ಅಧಿಷ್ಠಾನವಾದದ್ದು ಉದಾನ ಅಂತ ಅದರ ಅರ್ಥ. ಇದಿಷ್ಟು ಉತ್ತರ ಭಾರತದ ಪಾಠದಲ್ಲಿ ನಮಗೆ ಕಾಣಿಸುವಂತಹ ಒಂದು ಅರ್ಥ. ಶ್ಲೋಕಗಳು ಸ್ವಲ್ಪ ಹಿಂದೆ ಮುಂದಾಗಿವೆ ಎರಡೂ ಪಾಠಗಳಲ್ಲೂ ಕೂಡ. ಒಂದೇ ರೀತಿಯಾಗಿ ಶ್ಲೋಕಗಳ ಸಂಖ್ಯೆ ಇಲ್ಲ. ಸತ್ಯಾಸತ್ಯೇವ ತದ್ವಂದ್ವಂ ತಯೋರ್ಮಧ್ಯೆ ಹುತಾಶನಃ ಏತದ್ರೂಪಂ ಉದಾನಸ್ಯ ಪರಮಂ ಬ್ರಾಹ್ಮಣಾವಿದುಹು ಅಂತ ಶ್ಲೋಕ ದಕ್ಷಿಣ ಭಾರತದ ಪಾಠದಲ್ಲೂ ಕೂಡ 20ನೇ ಶ್ಲೋಕದ ರೂಪದಲ್ಲಿ ಉಪಲಬ್ಧ ಇದೆ. ಮುಂದೆ ಉಭಯ ಸತ್ಯಾನೃತೆ ದ್ವಂದ್ವಂ ತಯೋರ್ಮಧ್ಯೆ ಹುತಾಶನಃ ಏತದ್ರೂಪಂ ಉದಾನಸ್ಯ ಪರಮಂ ಬ್ರಾಹ್ಮಣಾವಿದುಹು ಅಂತ 18ನೇ ಶ್ಲೋಕ ವೈಷ್ಣವ ಪಾಠದಲ್ಲಿ. ಸತ್ಯ ಸಂಹೃತ ಆದಾಗ ಅಂದ್ರೆ ನಷ್ಟವಾದಾಗ ಸುಳ್ಳು ಹುಟ್ಟಿಕೊಳ್ತದೆ. ಸುಳ್ಳಿನಿಂದ ನರಕ ಎಂಬ ಅಗ್ನಿ ಪ್ರಾಪ್ತ ಆಗ್ತದೆ. ಸುಳ್ಳನ್ನು ದಾಟಿ ಅಂದ್ರೆ ಸುಳ್ಳು ಹೇಳುವ ಅಭ್ಯಾಸವನ್ನು ಬಿಟ್ಟು ಮನುಷ್ಯ ಸತ್ಯದ ಆರಂಭವನ್ನು ಕಂಡುಕೊಂಡಾಗ ಆಗ ಅವನು ಪರಬ್ರಹ್ಮನನ್ನ ಪಡೀತಾನೆ. ಸತ್ಯಾಪಗಮೇ ಅನೃತಾಪಗಮೇ ನರಕರೂಪ ಅಗ್ನಿ ಲಕ್ಷಾಲಂಕಾರದಲ್ಲಿದೆ. ಅನೃತಾಪಗಮೇ ಸತ್ಯಾರಂಭೇ ಚ ತೇಜೋಮಯ ಲೋಕಪ್ರಾಪ್ತ್ಯಗ್ನಿ. ಸಾಧಕನಾದವನು ಸತ್ಯವನ್ನೇ ನುಡಿದಾಗ ಆ ತೇಜೋಮಯವಾದಂತಹ ಲೋಕವನ್ನು ಪಡ್ಕೋತಾನೆ. ಏವಂ ಶುಭಾಶುಭಾದಾವಪಿ ದೃಷ್ಟವ್ಯಂ. ಉಭೇ ಶುಭಾಶುಭೇ ದ್ವಂದ್ವಂ ಅಂತ ಒಂದು ಶ್ಲೋಕ. ಇದು 19ನೇ ಶ್ಲೋಕ ವೈಷ್ಣವ ಪಾಠದಲ್ಲಿ. ಉತ್ತರ ಭಾರತದ ಪಾಠದಲ್ಲಿ ಅದು ಕಾಣಿಸೋದಿಲ್ಲ. ಶುಭ ಕಳೆದ ಮೇಲೆ ಅಶುಭ, ಅಶುಭ ಕಳೆದ ಮೇಲೆ ಶುಭ, ಇವೆರಡರ ನಡುವೆಯೂ ಕೂಡ ಅಗ್ನಿ ಇದ್ದಾನೆ. ಶುಭ ಅಂದ್ರೆ ಪುಣ್ಯ ಅಂತ ನಾವು ತಿಳ್ಕೋಬಹುದು. ಪುಣ್ಯ ಮತ್ತು ಪಾಪಗಳನ್ನ ಒಂದು ರೀತಿಯಾದ ಚಕ್ರದಂತೆ ಮನುಷ್ಯ ಮಾಡ್ತಾ ಇರ್ತಾನೆ. ಕೆಲವು ಬಾರಿ ಪುಣ್ಯ ಕಾರ್ಯಗಳನ್ನು ಮಾಡ್ತಾನೆ, ಕೆಲವು ಬಾರಿ ಪಾಪ ಕಾರ್ಯಗಳನ್ನು ಮಾಡ್ತಾನೆ. ಅವೆರಡರ ಮಧ್ಯದಲ್ಲೂ ಕೂಡ ಈ ನರಕ ರೂಪವಾದಂತಹ ಅಗ್ನಿ ಇದೆ. ಪಾಪ ಕಾರ್ಯವನ್ನು ಮಾಡಿದಾಗ ನರಕದಂತಹ ಅಗ್ನಿಯಲ್ಲಿ ಇವನು ಬೇಯ್ತಾನೆ. ಪಾಪ ಕಳೆದು ಮತ್ತೆ ಪುಣ್ಯವನ್ನು ಮಾಡಿದಾಗ ಅಗ್ನಿಯಂತೆ ದೇದೀಪ್ಯಮಾನವಾದಂತಹ ಪರಲೋಕಕ್ಕೆ ಹೋಗ್ತಾನೆ. ಹೀಗೆ ಅರ್ಥ ಮಾಡಬೇಕು ಅಂತ ಅನ್ನೋದು ಲಕ್ಷಾಲಂಕಾರದ ತಾತ್ಪರ್ಯ. ಪೂರ್ವಂ ಸಮಾನೋ ವ್ಯಾನೋಥ ವ್ಯಸ್ಯತೆ ಕಿಂನ ಕರ್ಮಕೃತ ತೃತೀಯಂತು ಸಮಾನೇನ ಪುನರೇವ ವ್ಯವಸ್ಯತೆ. ಸಮಾನ ವ್ಯಾನ ವಾಯುಗಳು ಭಗವಂತನ ಸಂಕಲ್ಪದಿಂದ ಹುಟ್ಟುತ್ತವೆ. ಅವುಗಳಿಂದ ಈ ಜಗತ್ತಿನಲ್ಲಿ ಎಲ್ಲ ತರದ ಕರ್ಮಗಳು ಕೂಡ ಆಗ್ತವೆ. ಇಲ್ಲಿ ಸಮಾನ ವ್ಯಾನ ವಾಯುಗಳು ಅಂದ್ರೆ ಈ ಪ್ರಾಣ ದೇವನ ಎರಡು ರೂಪಗಳು ಅಂತ ತಿಳ್ಕೊಳ್ಬೇಕು. ಭಗವಂತನಿಂದ ಅವು ಹುಟ್ಟಿ ಅವುಗಳ ಮೂಲಕ ಈ ಜಗತ್ತಿನಲ್ಲಿ ಎಲ್ಲಾ ತರದ ಕಾರ್ಯಗಳು ಕೂಡ ಆಗ್ತವೆ.
ಶಾಂತ್ಯರ್ಥಂ ವ್ಯಾನಮೇಕಂಚ ಅಂತ ಉತ್ತರ ಭಾರತದ ಪಾಠದಲ್ಲಿದೆ ಅಂತ ಹೇಳಿದ್ದೆ. ಶಾಂತ್ಯರ್ಥಂ ವಾಮದೇವಶ್ಚ ಶಾಂತಿರ್ ಬ್ರಹ್ಮ ಸನಾತನಂ. ಶಾಂತಿಗೋಸ್ಕರ ವಾಮದೇವ ಎಂಬ ಋಷಿವರ್ಗ ಇದೆ. ಈ ವೇದದ ವರ್ಗಗಳು ಶಾಂತಿಗೋಸ್ಕರ, ಅಂದ್ರೆ ಮೋಕ್ಷದ ಪ್ರಾಪ್ತಿಗಾಗಿಯೇ ವೇದಗಳಿರೋದು. ಆ ವೇದಗಳನ್ನು ಅಧ್ಯಯನ ಮಾಡಿ ಶಾಂತಿಯನ್ನ ಪಡಿಬೇಕಾಗ್ತದೆ. ಇವೆಲ್ಲವೂ ಕೂಡ ಭಗವಂತನ ಅಧಿಷ್ಠಾನಗಳು ಅಂತ ಅದರ ಅರ್ಥ. ಅಲ್ಲಿ ಏನು ಇದೆ ಅದನ್ನು ಸುಮ್ಮನೆ ಪರಿಚಯ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೇನೆ ಅಷ್ಟೇ. ಶ್ಲೋಕಗಳನ್ನಾದರೂ ಪರಿಚಯ ಮಾಡ್ಕೊಳ್ಳೋ ಪ್ರಯತ್ನ ಇದೆ. ವಸ್ತುತಃ ಅಲ್ಲಿ ಹೇಳಿರುವಂತಹ ಅರ್ಥ ನನಗೂ ಏನು ಸಮಾಧಾನಕರವಾದಂತಹ ಅರ್ಥ ಏನಲ್ಲ ಇದು. ಹಿರಿಯ ವಿದ್ವಾಂಸರು ಯಾರು ಇದ್ರ ಬಗ್ಗೆ ಏನು ಪ್ರವಚನ ಕೂಡ ಮಾಡಲಿಲ್ಲ. ಬನ್ನಂಜ ಗೋವಿಂದಾಚಾರ್ಯರು ಕೂಡ ಅನುಗೀತಾ ಪ್ರವಚನ ಮಾಡಿದ್ದಾರೆ. ಆದರೆ ತುಂಬಾ ಸರಳವಾಗಿ ಜನೋಪಯೋಗಿಯಾದಂತಹ ವಿಷಯಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಂಡು ಹೇಳಿದ್ದಾರೆ. ಇಂತಹ ಕ್ಲಿಷ್ಟವಾದಂತಹ ವಿವಾದಾಸ್ಪದವಾದಂತಹ ಸರಿಯಾದ ಪಾಠದ ನೆಲೆ ಇಲ್ಲದಂತಹ ಭಾಗಗಳನ್ನು ಅವರು ಸ್ವೀಕಾರ ಮಾಡಿಯೇ ಇಲ್ಲ. ಆದ್ರಿಂದ ನಮ್ಮಂಥವರು ನಮಗೆ ತಿಳಿದಂತಹ ಅರ್ಥವನ್ನೇ ಹೇಳಬೇಕಾಗಿದೆ. ಅದರ ಮುಂದಿನ ಅಧ್ಯಾಯವನ್ನು ಈಗ ನೋಡೋಣ. ಚಾತುರ್ಹೋತ್ರ ವಿಧಾನಸ್ಯ ವಿಧಾನಮಿಹ ಯಾದೃಶಂ. 4 ಹೋತ್ರಗಳಿಂದ ನಡೆಯುವಂತಹ ಒಂದು ಯಜ್ಞ, ಅದರ ಬಗ್ಗೆ ಈಗ ಹೇಳ್ತೇನೆ ಕೇಳು ಅಂತ ಬ್ರಾಹ್ಮಣ ತನ್ನ ಪತ್ನಿಗೆ ಹೇಳಿಕ್ ತೊಡಗಿದೆ. ಕರಣಂ ಕರ್ಮ ಕರ್ತಾಚ ಮೋಕ್ಷ ಇತ್ಯೇವ ಭಾಮಿನಿ ಚತ್ವಾರಯೇತೆ ಹೋತಾರಹ. 4 ಜನ ಹೋತೃಗಳಿದ್ದಾರೆ. ಕರಣ ಅಂದ್ರೆ ಉಪಕರಣ, ಯಾವುದೇ ಒಂದು ಕೆಲಸ ನಡೆಯುವಾಗ ಅದಕ್ಕೆ ಉಪಯೋಗವಾಗ್ತಕ್ಕಂಥ ಸಾಧನಗಳು. ಕರ್ಮ ಅಂದ್ರೆ ಆ ಕ್ರಿಯಾ ಕೆಲಸ. ಕರ್ತ ಅಂದ್ರೆ ಮಾಡುವ ವ್ಯಕ್ತಿ. ಕೊನೆಗೆ ಮೋಕ್ಷ. ಮೋಕ್ಷ ಅಂದ್ರೆ ಅದರ ಸಿದ್ಧಿ ಅಂತ ಅರ್ಥ. ಇವು 4ಕ್ಕೂ ಹೋತೃಗಳು ಅಂತ ಕರೀತಾರೆ. ಈ 4ರಿಂದಲೇ ಜಗತ್ತೆಲ್ಲ ಆವೃತವಾಗಿದೆ. ಆ 4 ಹೋತೃಗಳ ಸಾಧನ ಏನು? ಹೋತೃಣಾಂ ಸಾಧನಂ ಚೈವ ಶೃಣು ಸರ್ವಮಶೇಷತಃ. ಹೋತೃಗಳಿಗೆ ಏನು ಸಾಧನ ಅನ್ನೋದನ್ನು ಹೇಳ್ತೇನೆ. ಘ್ರಾಣಂ ಜಿಹ್ವಾಚ ಚಕ್ಷುಶ್ಚ ತ್ವಕ್ ಶ್ರೋತ್ರಂ ಚ ಪಂಚಮಂ ಮನೋಬುದ್ಧಿ ಚ ಸಪ್ತೈತೆ ವಿಜ್ಞೇಯಾ ಗುಣಹೇತವಃ. ಜ್ಞೇಯಾ ಕರಣ ಹೇತವಃ ಅಂತ ದಕ್ಷಿಣ ಭಾರತದ ಪಾಠದಲ್ಲಿ ಕಾಣಿಸ್ತದೆ. ಮೂಗು, ನಾಲಿಗೆ, ಕಣ್ಣು, ಚರ್ಮ ಮತ್ತು ಕಿವಿ ಮತ್ತು ಮನಸ್ಸು, ಬುದ್ಧಿ 5 ಜ್ಞಾನೇಂದ್ರಿಯಗಳು ಹೊರಗಿನವು. ಒಳಗಿನ ಜ್ಞಾನೇಂದ್ರಿಯಗಳಲ್ಲಿ ಮನಸ್ಸು ಮತ್ತು ಬುದ್ಧಿ. ಈ 7 ಆ ಹೋತೃಗಳ ಸಾಧನಗಳು, ಹೋತೃಗಳ ಗುಣಕ್ಕೆ ಸಾಧನ ಅಂತ ನಾವು ತಿಳ್ಕೊಳ್ಬೇಕು. ಕರಣ ಹೇತುಗಳಿವು. ಯಾರೇ ಒಬ್ಬ ಹೋತೃವಿಗೂ ಕೂಡ ಇವೆಲ್ಲವೂ ಬೇಕು ಅಂತ ಅದರ ತಾತ್ಪರ್ಯ. ಮೊದಲನೇ ಕರಣ ಏನಿದೆ, ಕರಣ ಕರ್ಮ ಕರ್ತ ಮೋಕ್ಷ ಅಂತಿದೆ. ಆ ಕರಣದ ಹೇತುಗಳನ್ನ ಇಲ್ಲಿ ತಿಳಿಸಿದರು. ಮುಂದೆ ಕರ್ಮ. ಕರ್ಮ ಅಂದ್ರೆ ಕ್ರಿಯಾ. ಅದಕ್ಕೆ ಕಾರಣಗಳು ಯಾವುದು? ಗಂಧೋ ರಸಶ್ಚ ರೂಪಂಚ. ಗಂಧ, ರಸ, ರೂಪ, ಶಬ್ದ, 5ನೇದಾದಂಥ ಸ್ಪರ್ಶ, ಇವಿಷ್ಟು 5 ಜ್ಞಾನೇಂದ್ರಿಯಗಳಿಂದ ನಾವು ತಿಳಿಬಹುದಾದಂತಹ ವಿಷಯಗಳು. ಮನಸ್ಸಿನಿಂದ ಮನನ ಮಾಡ್ತೇವೆ, ಬುದ್ಧಿಯಿಂದ ತಿಳಿದುಕೊಳ್ತೇವೆ. ಮನಸ್ಸಿನ ಮೂಲಕ ಯಾವುದು ಸರಿ ತಪ್ಪು ಅನ್ನುವುದನ್ನೆಲ್ಲ ಆಲೋಚನೆಗೆ ಒಳಪಡಿಸ್ತೇವೆ. ಬುದ್ಧಿಯ ಮೂಲಕ ತೀರ್ಮಾನ ಮಾಡ್ತೇವೆ. ಹೀಗೆ 7 ಕ್ರಿಯೆಗಳಿಗೆ ಕಾರಣಗಳು. ಸಪ್ತೈತಿ ಕರ್ಮ ಹೇತವಃ. ಮುಂದೆ 3ನೇದ್ದು ಕರ್ತ. ಕರ್ತ ಅನ್ನುವ ಒಬ್ಬ ಹೋತ. ಘ್ರಾತ ಭಕ್ಷಯಿತ ದೃಷ್ಟ ವಕ್ತ ಶ್ರೋತ ಚ ಪಂಚಮಃ ಮಂತ ಬೋದ್ಧ ಚ ಸಪ್ತೈತೆ ವಿಜ್ಞೇಯ ಕರ್ತೃಹೇತವಃ ಅಂತ ಮುಂದಿನ ಒಂದು ಮಾತು. ಘ್ರಾತ ಅಂದ್ರೆ ಆಘ್ರಾಣಿಸುವ ವ್ಯಕ್ತಿ. ಭಕ್ಷಯಿತ ಅಂದ್ರೆ ತಿನ್ನುವ ವ್ಯಕ್ತಿ. ದೃಷ್ಟ ಅಂದ್ರೆ ನೋಡುವ ವ್ಯಕ್ತಿ. ವಕ್ತ ಅಂದ್ರೆ ಮಾತನಾಡುವ ವ್ಯಕ್ತಿ. ಶ್ರೋತ ಅಂದ್ರೆ ಕೇಳುವ ವ್ಯಕ್ತಿ. ಅಲ್ಲಿ ಘ್ರಾತ ಅನ್ನುವುದು ಮೂಗಿಗೆ ಸಂಬಂಧಪಟ್ಟಂತಹ ಕರ್ತ. ಭಕ್ಷಯಿತ ಅಂತನ್ನುವುದು ನಾಲಿಗೆಗೆ ಸಂಬಂಧಪಟ್ಟಂತಹ ಕರ್ತ. ದ್ರಷ್ಟ ಅಂತನ್ನುವುದು ಕಣ್ಣಿಗೆ ಸಂಬಂಧಪಟ್ಟಂತಹ ಕರ್ತ. ವಕ್ತ ಅಂತನ್ನುವುದು
ಆ ರಸನೆ ಈ ನಾಲಿಗೆ ಏನಿದೆಯಲ್ಲ, ನಾಲಿಗೆಯಲ್ಲಿ ಈ ನಮ್ಮ ನಾಲಿಗೆ ಅಂತನ್ನೋದು ಮಾತನಾಡಲಿಕ್ಕೆ ಕಾರಣ. ಆ ನಾಲಿಗೆ ತುದಿಯಲ್ಲಿರುವಂತಹ ರಸನೇಂದ್ರಿಯ ಏನಿದೆ ಅದು ಈ ರಸದ ಜ್ಞಾನಕ್ಕೆ ಕಾರಣ. ಉತ್ತರ ಭಾರತದ ಪಾಠದಲ್ಲಿ ವಕ್ತ ಶ್ರೋತ ಅಂತಿದೆ. ಘ್ರಾತ ಭಕ್ಷಯಿತ ದ್ರಷ್ಟ ವಕ್ತ ಶ್ರೋತ ಚ ಪಂಚಮಃ ಅಂತ. ಆ ವಕ್ತ ಅನ್ನೋದ್ರ ಬದಲು ದಕ್ಷಿಣ ಭಾರತದ ಪಾಠದಲ್ಲಿ ಸ್ಪೃಷ್ಟ ಅಂತಿದೆಯಲ್ಲ, ಆ ಪಾಠವೇ ಸರಿಯಾದಂತಹ ಪಾಠ. ಹಾಗಿದ್ರೆ 5 ಇಂದ್ರಿಯಗಳಿಗೆ ಸಂಬಂಧಪಟ್ಟಂತಹ 5 ಕರ್ತೃಗಳನ್ನ ಹೇಳಿದಂತಾಗ್ತದೆ. ಆದ್ದರಿಂದ ಘ್ರಾತ ಅನ್ನುವುದು ಘ್ರಾಣೇಂದ್ರಿಯಕ್ಕೆ ಸಂಬಂಧಪಟ್ಟ ಕರ್ತ, ಭಕ್ಷಯಿತ ಅನ್ನೋದು ನಾಲಿಗೆಗೆ ಸಂಬಂಧಪಟ್ಟಂತಹ ರಸನೇಂದ್ರಿಯಕ್ಕೆ ಸಂಬಂಧಪಟ್ಟಂತಹ ಕರ್ತ, ದ್ರಷ್ಟ ಅನ್ನೋನು ಚಕ್ಷುರೇಂದ್ರಿಯಕ್ಕೆ ಸಂಬಂಧಪಟ್ಟಂತಹ ಕರ್ತ, ಮುಂದೆ ಸ್ಪೃಷ್ಟ ಅಂತನ್ನುವನು ತ್ವಗೇಂದ್ರಿಯಕ್ಕೆ ಸಂಬಂಧಪಟ್ಟಂತಹ ಕರ್ತ, ಮತ್ತೆ ಶ್ರೋತ ಅನ್ನುವನು ಕರ್ಣೇಂದ್ರಿಯಕ್ಕೆ ಸಂಬಂಧಪಟ್ಟಂತಹ ಕರ್ತ. ಹೀಗೆ ವಕ್ತ ಅನ್ನುವುದರ ಬದಲು ಸ್ಪಷ್ಟ ಅನ್ನುವಂತಹ ಪಾಠವನ್ನು ಇಟ್ಕೊಳ್ಳೋದೇ ಯೋಗ್ಯ. ಇಲ್ಲಿ ಒಂದು ಅನುವಾದದಲ್ಲಿ ಘ್ರಾತ ಭಕ್ಷಯಿತ ದ್ರಷ್ಟ ಸ್ಪಷ್ಟ ಶ್ರೋತಾಚ ಪಂಚಮಃ ಅಂತ ಸರಿಯಾದ ಪಾಠ ತಗೊಂಡಿದ್ದಾರೆ. ಆದ್ರೆ ಅದನ್ನ ಅನುವಾದ ಮಾಡುವಾಗ ಅಘ್ರಾಣಿಸುವುದು, ತಿನ್ನುವುದು, ನೋಡುವುದು, ಸ್ಪರ್ಶಿಸುವುದು, ಮತ್ತು 5ನೇದಾದಂತ ಕೇಳುವುದು, 6ನೇದು ಮನನ ಮಾಡುವುದು, ಮನಸ್ಸಿಗೆ ಸಂಬಂಧಪಟ್ಟದ್ದು, ಮತ್ತು 7ನೇದ್ದು ತಿಳಿಯುವುದು, ಬುದ್ಧಿಗೆ ಸಂಬಂಧಪಟ್ಟದ್ದು ಅಂತ ಅನುವಾದ ಮಾಡಿದ್ದಾರೆ. ಅದು ಅಘ್ರಾಣಿಸುವುದು ತಿನ್ನುವುದು ಅಲ್ಲ. ಅಘ್ರಾಣಿಸುವವನು, ತಿನ್ನುವ ವ್ಯಕ್ತಿ. ಅಘ್ರಾಣಿಸುವುದು ಅಂತಂದ್ರೆ ಆ ಕ್ರಿಯಾ, ತಿನ್ನುವುದು ಅಂತ ಕ್ರಿಯಾ ಆಗಿಬಿಡ್ತದೆ. ಇಲ್ಲಿ ಎಲ್ಲ ಕಡೆ ಕರ್ತೃವನ್ನೇ ಹೇಳಿರೋದ್ರಿಂದ ಅಘ್ರಾಣಿಸುವವನು, ತಿನ್ನುವವನು, ನೋಡುವವನು ಅಂತ ಅರ್ಥ ಹೇಳೋದು ಯೋಗ್ಯ. ಆ ಥರದನ್ನು ತಿದ್ಕೊಳ್ಳೋದು ಯೋಗ್ಯ. ಈ ಘ್ರಾಣ ಕರ್ಣ ಮೊದಲಾದ ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳನ್ನ ಅನುಭವಿಸ್ತವೆ. ಅಹಂಚ ನಿರ್ಗುಣ ಅನಂತಹ ಸಪ್ತೈತಿ ಮೋಕ್ಷಹೇತವಃ. ನಮ್ಮ ಆತ್ಮನ ಬಗ್ಗೆ ನಮಗೆ ಸ್ಪಷ್ಟವಾದಂಥ ಜ್ಞಾನ ಇರಬೇಕು. ನಾನು ನಿರ್ಗುಣ, ಅನಂತ, ನನಗೆ ಈ ಭೌತಿಕವಾದ ಶರೀರದ ಜೊತೆಗೆ ಯಾವುದೇ ರೀತಿಯಾದ ಸಂಬಂಧವಿಲ್ಲ ಅನ್ನುವಂಥ ಎಚ್ಚರ ಇದ್ರೆ ಆವಾಗ ಅವನಿಗೆ ಇದು ಯಾವುದು ಕೂಡ ಬಾಧಕ ಅಲ್ಲ, ಮೋಕ್ಷಕ್ಕೆ ಕಾರಣ ಆಗ್ತವೆ. ಅಹಂತು ನಿರ್ಗುಣ ಅತ್ರ ಅಂತ ಏನು ಪಾಠ ಇದೆಯಲ್ಲ, ಅದಕ್ಕೆ ಲಕ್ಷಾಲಂಕಾರದಲ್ಲಿ ಅಹಂ ಶಬ್ದವಾಚ್ಯನಾದಂತಹ ಜೀವ, ಅವನು ನಿರ್ಗುಣ ಅಂದ್ರೆ ಗುಣದ ಆಶೆಯಿಂದ ರಹಿತನಾದವನು, ಯಾವುದೇ ರೀತಿಯಾದ ರೂಪ ರಸ ಗಂಧ ಇತ್ಯಾದಿಗಳ ಅನುಭವಕ್ಕಾಗಿ ಹಾತೊರೆಯದವನು ಅನ್ನುವಂಥ ಅರ್ಥವನ್ನು ಬರೆದಿದ್ದಾರೆ. ವಿದುಷಾಂ ಬುದ್ಧ್ಯಮಾನಾನಾಂ ಸ್ವಂ ಸ್ವಂ ಸ್ಥಾನಂ ಯಥಾವಿಧಿ ಗುಣಾಸ್ತೆ ದೇವತಾ ಭೂತ್ವ ಸತತಂ ಭುಂಜತೆ ಹವಿಹಿ ಅಂತ ಮುಂದಿನ ಶ್ಲೋಕ. ವಿದ್ವಾಂಸರಿಗೆ, ಈ ಅಂದ್ರೆ ತಿಳಿದವರಿಗೆ, ಆಯಾ ಘ್ರಾಣ ಮೊದಲಾದ ಇಂದ್ರಿಯಗಳಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ ಅಂತನ್ನುವುದನ್ನೆಲ್ಲ ಸರಿಯಾಗಿ ತಿಳಿದಂಥವರಿಗೆ ಈ ಒಂದು ಗುಣಗಳು, ಆ ಗುಣಗಳೇ ದೇವತೆಗಳಾಗಿ ಆ ಜ್ಞಾನಿಗಳನ್ನ ಕಾಪಾಡ್ತವೆ ಅಂತ ಅರ್ಥ. ಗುಣಗಳೇ ದೇವತೆಗಳಾಗುವುದಂದ್ರೆ ಏನು? ಆಯಾ ಗುಣಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳಿದ್ದಾರೆ. ರೂಪ ರಸ ಗಂಧ ಸ್ಪರ್ಶ ಶಬ್ದ ಇತ್ಯಾದಿ ಎಲ್ಲಾ ವಿಷಯಗಳಿಗೂ ಕೂಡ ದೇವತೆಗಳಿದ್ದಾರೆ. ಪಾರ್ವತಿ, ಸುಪರ್ಣಿ ಮತ್ತೆ ವಾರುಣಿ, ಇವರು 3 ಕೂಡ ಇವೆಲ್ಲದಕ್ಕೂ ದೇವತೆಗಳಾಗಿದ್ದಾರೆ. ಅದನ್ನ ಗೀತಾ ಪ್ರಸ್ಥಾನದಲ್ಲಿ ಈ ಥರ ಮುಂದಿನಂತೆ ಹೇಳ್ತಾರೆ. ಗೀತಾ ತಾತ್ಪರ್ಯದ 13ನೇ ಅಧ್ಯಾಯ, ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ತದ್ವಿದ್ಯ ಭರತರ್ಷಭ ಅಂತ 27ನೇ ಶ್ಲೋಕ. ಅದರ ಅಭಿಪ್ರಾಯವನ್ನ ಆ 27, 29 ಇತ್ಯಾದಿ ಶ್ಲೋಕಗಳಲ್ಲಿ ಗೀತಾ ತಾತ್ಪರ್ಯದ ಸುದೀರ್ಘವಾದಂತಹ ಒಂದು ವಿವರಣೆ ಇದೆ. ಅಲ್ಲಿ ಉಮಾ ಬುದ್ಧಿ ರೀತಿ ಜ್ಞೇಯ ಶಬ್ದಾದಿ ಜ್ಞಾನದಾಯತಃ ಅಂತ ಒಂದು ಮಾತು ಕೇಳಿ ಬರ್ತದೆ. ಈ ಪಾರ್ವತಿ ದೇವಿ ಬುದ್ಧಿ ತತ್ವ ಅಂತ ಕರೆಸ್ಕೊಂಡಿದ್ದಾಳೆ. ಬುದ್ಧಿ ತತ್ವದ ಅಭಿಮಾನಿ ಅವಳು. ಯಾಕಂದ್ರೆ ಶಬ್ದಾದಿಗಳ ಜ್ಞಾನವನ್ನ ಅವಳೇ ಕೊಡುವಂಥವಳು. ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ 5
ತನ್ಮಾತ್ರಗಳ 5 ವಿಷಯಗಳ ಜ್ಞಾನ ಪಾರ್ವತಿ, ಸೌಪರ್ಣಿ ಮತ್ತು ವಾರುಣಿ ಅವರಿಂದ ನಮಗೆ ಬರಬೇಕಾದದ್ದು. ಅದಕ್ಕಾಗಿ ಇಲ್ಲಿ ಈ ಗುಣಗಳೇ ದೇವತೆಗಳಾಗಿ ಸತತವಾಗಿ ಆ ವ್ಯಕ್ತಿಯನ್ನು ಸೇವಿಸ್ತವೆ ಅಂತ ಏನು ಬಂದಿದೆಯಲ್ಲ, ಅವನಿಗೆ ಅನುಗ್ರಹ ಮಾಡ್ತವೆ ಅಂತ ನಾವು ಅದರ ತಾತ್ಪರ್ಯ ತಿಳ್ಕೋಬೇಕು. ಹೀಗಿದು ಇವತ್ತು ಆ ಗಣೇಶ ಸ್ವರ್ಣಗೌರಿಯ ವ್ರತದ ದಿವಸ ಪಾರ್ವತಿ ನಾವು ಮಾಡುವಂತಹ ಒಂದು ಅನುಗ್ರಹವನ್ನು ನಾವು ಅನುಸಂಧಾನಕ್ಕೆ ತಂದುಕೊಂಡಂತೆ ಆಯಿತು. ಅನ್ಯಥಾ ವಿದ್ವಾನ್ ಮಮತ್ವೇನ ಉಪಪದ್ಯತೆ ಆತ್ಮಾರ್ಥೇ ಪಾಚಯನ್ನನ್ನಂ ಮಮತ್ವೇನ ಉಪಹನ್ಯತೆ. ಅದನ್ನನ್ಯಥಾ ವಿದ್ವಾನ್, ಅಜ್ಞಾನಿಯಾದ ಮನುಷ್ಯ ಭೋಜನ ಮಾಡಿದರೆ ಅವನಿಗೆ ಆ ಅನ್ನ ತಿನ್ನುವುದರ ಬಗ್ಗೆ ಒಂದು ಅಭಿಮಾನ ಹುಟ್ಟುತ್ತದೆ. ಅದನ್ನ ಅವಿದ್ವಾನ್ ಅನ್ನಾನಿ ಅಂತ ದಕ್ಷಿಣ ಭಾರತದಲ್ಲಿ ಪಾಠ ಇದೆ. ಅಂತೂ ಅವಿದ್ವಾಂಸರಾದವರಿಗೆ, ತಿಳಿಯದವರಿಗೆ ಮಮಕಾರದಿಂದ ತಾನು ತನ್ನ ಹೊಟ್ಟೆ ಹೊರೆಯುವುದಕ್ಕಾಗಿ ತಿಂದಂತೆ ಆಗ್ತದೆ. ಆದ್ದರಿಂದ ಪಾಪವನ್ನು ತಿಂದಂತೆ ಅವರಿಗೆ ದೋಷ ಬರ್ತದೆ. ಆತ್ಮಾರ್ಥೇ ಪಾಚಯನ್ನನ್ನಂ, ದೇವತೆಗಳಿಗೆ ಅನ್ನವನ್ನ ತಾನು ನಿವೇದಿಸಿ ಆಮೇಲೆ ತಾನು ತಿನ್ನಬೇಕು ಅನ್ನುವ ಎಚ್ಚರ ಇಲ್ಲದ ಕಾರಣ ಅವನು ಪಾಪಕ್ಕೆ ಗುರಿಯಾಗ್ತಾನೆ. ಅಭಕ್ಷ್ಯವಾದನ್ನು ತಿನ್ನುವುದು, ಮದ್ಯಪಾನ ಮಾಡುವುದು ಇತ್ಯಾದಿಗಳಿಂದ ಮನುಷ್ಯನ ವ್ಯಕ್ತಿತ್ವ ಹಾಳಾಗಿ ಹೋಗ್ತದೆ. ದುರ್ವ್ಯಸನ ಇದ್ದವನು ಆ ಅನ್ನವನ್ನು ಮೊದಲು ಹಾಳು ಮಾಡ್ತಾನೆ. ಆ ಅನ್ನವನ್ನು ಅವನಿಗೆ ಹಾಕಿದಂತಹ, ಅವನು ತಿಂದಂತಹ ಅನ್ನವೇ ವ್ಯರ್ಥ. ಆದ್ದರಿಂದ ಅವನ ಆ ವ್ಯಕ್ತಿತ್ವದ ಬೆಳವಣಿಗೆಯೂ ಕೂಡ ಆಗೋದಿಲ್ಲ, ಸಮಾಜಕ್ಕೂ ಅವನಿಂದ ಏನೂ ಉಪಯೋಗವಿಲ್ಲ. ಹೀಗೆ ತಿಂದು ಹಾಳು ಮಾಡಿದಂತಹ ವ್ಯಕ್ತಿಯನ್ನ ಆ ಅನ್ನವೂ ಹಾಳು ಮಾಡ್ತದೆ. ಹಂತಾ ಹಿ ಅನ್ನಮಿದಂ ವಿದ್ವಾನ್. ಆದರೆ ಯಾರೋ ಒಬ್ಬ ಜ್ಞಾನಿಯಾದವನು ನನ್ನದು ಅನ್ನ ಅಲ್ಲ ಇದು ಅಂತ ತಿಳ್ಕೊಂಡು ಮಮಕಾರವನ್ನು ಬಿಟ್ಟು ಆ ಅನ್ನವನ್ನು ಸ್ವೀಕಾರ ಮಾಡಿದವನು ಮತ್ತೆ ವಿದ್ವಾನ್ ಪುನರ್ಜನಯತೀಶ್ವರ ನಚಾನ್ನಾನ್ ಜಾಯತೆ ತಸ್ಮಿನ್ ಸೂಕ್ಷ್ಮೋ ನಾಮ ವ್ಯತಿಕ್ರಮ. ಅವನು ಅನ್ನವನ್ನು ತಿಂದರೂ ಕೂಡ ಪುನಃ ಅನ್ನವನ್ನ ಅವನು ಸೃಷ್ಟಿ ಮಾಡಿದಂತೇನೆ. ಅವನು ತತ್ವಜ್ಞಾನದಿಂದ ಈ ತನಗೂ ತನ್ನ ಸುತ್ತಮುತ್ತಲಿನ ಸಮಾಜಕ್ಕೂ ಉಪಯೋಗ ಆಗೋದರಿಂದ ಅವನಿಂದ ಆ ಅನ್ನ ಆ ಸಮಯದಲ್ಲಿ ತಿಂದು ಖಾಲಿ ಆದರೂ ಕೂಡ ಮತ್ತೆ ಅವನಿಂದ ಅನ್ನ ಹುಟ್ಟಿದಂತೇನೆ. ಆದ್ರಿಂದ ಅವನಿಗೆ ಆ ತಿಂದ ಅನ್ನ ಅಂತ ಯಾವುದೇ ರೀತಿಯಾಗಿ ಬಾಧಕವಲ್ಲ. ಮನಸಾ ಗಮ್ಯತೆ ಎಚ್ಚ ವಾಚಾ ನಿಗದ್ಯತೆ ಶ್ರೋತ್ರೇಣ ಶ್ರೂಯತೆ ಎಚ್ಚ ಚಕ್ಷುಷಾ ಎಚ್ಚ ದೃಶ್ಯತೆ ಅಂತ ಮುಂದಿನ ಶ್ಲೋಕ. ನಮ್ಮ ಶರೀರದ ಒಳಗೆ ಏನು ಅಗ್ನಿ ಇದೆ, ಅಗ್ನಿಯಲ್ಲಿ ಈ ಎಲ್ಲ ವಿಷಯಗಳನ್ನು ಕೂಡ ಹೋಮ ಮಾಡಬೇಕು. ಈ ರಹಸ್ಯವಾದ ತತ್ವ ಮನಸ್ಸಿನಿಂದ ಮನನ ಮಾಡಬೇಕಾದಂಥದ್ದು, ಮಾತಿನ ಮೂಲಕ ಹೇಳಲ್ಪಡಬೇಕಾದ್ದು, ಕಿವಿಯಿಂದ ಕೇಳಲ್ಪಡಬೇಕಾದಂಥದ್ದು, ಮತ್ತೆ ತ್ವಗಿಂದ್ರಿಯದಿಂದ ಮುಟ್ಟಲ್ಪಡಬೇಕಾದಂಥದ್ದು, ಇವೆಲ್ಲವನ್ನೂ ಕೂಡ ಮನಸ್ಸಿನ ಮೂಲಕವಾಗಿ ಸಂಯಮ ಮಾಡಿ ನಾವು ಹೋಮ ಮಾಡಬೇಕು. ಅಂದ್ರೆ ಶಬ್ದ, ಸ್ಪರ್ಶ, ರೂಪರಸ, ಗಂಧಗಳನ್ನೆಲ್ಲ ಹೀಗೆ ಹೋಮ ಮಾಡಬೇಕು. ಹಾಗೆ ಹೋಮ ಮಾಡಿದಾಗ ಆ ಪರಮಾತ್ಮನ ಆರಾಧನೆ ಮಾಡಿದಂತಾಗ್ತದೆ ಅಂತ ಅದರ ತಾತ್ಪರ್ಯ. ಆ ಬ್ರಾಹ್ಮಣ ತನ್ನ ಪತ್ನಿಗೆ ಹೇಳ್ತಾ ಇದ್ದಾನೆ, ನಾನು ಯಜ್ಞವನ್ನು ಪ್ರಾರಂಭ ಮಾಡಿಬಿಟ್ಟಿದ್ದೇನೆ. ಈಗ ಯಾವುದೇ ಕ್ರಿಯೆಯನ್ನು ಮಾಡದೆ ನಾನು ನಿಷ್ಕ್ರಿಯನಾಗಿ ಕೂತ್ಕೊಂಡಿಲ್ಲ. ಸರ್ವಸ್ವವನ್ನು ನಾನು ಪರಿತ್ಯಾಗ ಮಾಡಿ ವಿರಕ್ತನಾಗಿರುವುದರಿಂದ ಸರ್ವಸ್ವ ಪರಿತ್ಯಾಗ ಅನ್ನುವುದೇ ನನ್ನ ಈ ಜೀವನ ಅನ್ನೋ ಯಜ್ಞದ ಒಂದು ದಕ್ಷಿಣೆ. ಕರ್ತ ಹನುಮಂತ ಬ್ರಹ್ಮ ಆತ್ಮ ಹೋತ ಅಧ್ವರಿಹು ಕೃತಸ್ತುತಿ ಋತಂ ಪ್ರಶಾಸ್ತ ತಥ್ಯಸ್ತ್ರಂ ಅಪವರ್ಗೋಸ್ಯ ದಕ್ಷಿಣ. ಈ ಜೀವನ ಅನ್ನುವಂಥ ಯಜ್ಞದಲ್ಲಿ ಕರ್ತ ಮತ್ತೆ ಹನುಮಂತ ಮತ್ತು ಆತ್ಮ ಅಂತ ಈ ಮೂರು ಇವೆ. ಇವು ಮೂರು ಕೂಡ ಆ ಪರಬ್ರಹ್ಮನ
ಅಧಿಷ್ಠಾನ ಪಾತ್ರಗಳು ಅಥವಾ ಪರಬ್ರಹ್ಮನ 3 ರೂಪಗಳು. ಮನಸ್ಸು, ಬುದ್ಧಿ, ಅಹಂಕಾರ ಅಂತ ಮನಸ್ಸಿನ 3 ಪ್ರಭೇದಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ತ ಅನ್ನೋದು ಅಹಂಕಾರವನ್ನು ಸೂಚನೆ ಮಾಡುತ್ತದೆ. ಹನುಮಂತ ಅಂತನ್ನುವುದು ಆ ಮನಸ್ಸಿನ ಒಂದು ಭಾಗ. ಆತ್ಮ ಅಂತನ್ನುವುದು ಬುದ್ಧಿಗೆ ಸಂಬಂಧಪಟ್ಟದ್ದು. ಅವೇ ಹೋತ, ಅಧ್ವರ್ಯು ಮತ್ತು ಉದ್ಗಾತ ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದದ ಪುರೋಹಿತನ ಪಾತ್ರವನ್ನು ವಹಿಸಿವೆ. ಲಕ್ಷಾಲಂಕಾರಕ್ಕೆ ಅನುಗುಣವಾಗಿ ಈ ಒಂದು ಯಜ್ಞದಲ್ಲಿ ನನಗೆ, ಅಂದ್ರೆ ಯಜ್ಞ ಮಾಡುವಂತಹ ಯಜಮಾನನಾದ ನನಗೆ ವಿಷ್ಣುವೇ ನಿಯಾಮಕ. ಓಶ್ರಾವಯ ಅಸ್ತು ಶ್ರೌಷಟ್ ಯಜಾಥೋ ಯಜಾಮಹೆ ಅಂತಿವಿಷ್ಟು ಯಜುರ್ವೇದದ 4 ವಾಕ್ಯಗಳು. ಅದಕ್ಕೆ ಸಮಾನವಾದಂತಹ ಮತ್ತು ಕೆಲವು ವಾಕ್ಯಗಳನ್ನು ಲಕ್ಷಾಲಂಕಾರದಲ್ಲಿ ಹೇಳ್ತಾರೆ. ಓಶ್ರಾವಯ ಅಸ್ತು ಶ್ರೌಷಟ್ ವಾಯುಮುಪಬ್ರೂಹಿ ವಿಷ್ಣುಮುಪಬ್ರೂಹಿ ಇತ್ಯಾದಿ ಮಂತ್ರಗಳ ಮೂಲಕ ಆ ಯಜ್ಞದ ಮುಂದುವರಿಕೆಗೆ ಅನುಮತಿ ಕೊಡ್ತಾರೆ. ಆಗ ಕರ್ತೃವಾದಂತಹ ನಾರಾಯಣನೇ ಈ ಯಜ್ಞವನ್ನ ನಮ್ಮ ಈ ಎಲ್ಲ ಪುರೋಹಿತರೊಳಗಿದ್ದು ನಡೆಸ್ತಾನೆ. ಬ್ರಹ್ಮ ಅಂತ ಒಬ್ಬ ಋತ್ವಿಕ್ಕಿರ್ತಾನೆ, ಯಜ್ಞದ ಪೂರ್ಣವಾದಂತಹ ಸೂಪರ್ವಿಷನ್ ಮಾಡ್ತಾನೆ, ಅವನಲ್ಲಿಯೂ ನಾರಾಯಣನೇ ಇರ್ತಾನೆ. ಅಧ್ವರ್ಯು ಯಜುರ್ವೇದದ ಪುರೋಹಿತ, ಅವನಲ್ಲಿಯೂ ನಾರಾಯಣನೇ ಇದ್ದಾನೆ. ಮತ್ತೆ ಉದ್ಗಾತ ಅಂತ ಸಾಮವೇದದ ಪುರೋಹಿತ, ಅವನಲ್ಲಿಯೂ ನಾರಾಯಣನೇ ಇದ್ದಾನೆ. ಕರ್ಮ ಮೀಮಾಂಸಾದ ಕರ್ತೃ, ಹೀಗೆ ಎಲ್ಲವೂ ಕೂಡ ನಾರಾಯಣನೇ ಆಗಿದ್ದಾನೆ. ಯಜ್ಞದಲ್ಲಿ ಏನು ದಕ್ಷಿಣೆ ಕೊಡ್ತಾರೆ, ದಕ್ಷಿಣೆಗೆ ನಿಯಾಮಕನು ಕೂಡ ಅವನೇ ಆಗಿದ್ದಾನೆ. ಹೀಗೆ ಸಕಲವೂ ಕೂಡ ಅಲ್ಲಿ ನಾರಾಯಣನ ಅಧೀನವಾಗಿದೆ ಅಂತ ನಾವು ಅನುಸಂಧಾನ ಮಾಡಬೇಕು. ಋಚಶ್ಚಾಪ್ಯತ್ರ ಶಂಸಂತಿ ನಾರಾಯಣ ವಿದೋ ಜನಾಃ ನಾರಾಯಣಾಯ ದೇವಾಯ ಯದಬದ್ಧನ್ ಪಶೂನ್ ಪುರ. ಋಗ್ವೇದದ ಮಂತ್ರಗಳನ್ನ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜ್ಞಾನಿಗಳು ಉಲ್ಲೇಖಿಸ್ತಾರೆ. ಭಗವಂತನನ್ನು ಕುರಿತಾಗಿ ಯಜ್ಞ ಮಾಡುವಾಗ ಆ ಯೋಗ ಯಜ್ಞದಲ್ಲಿ ನಮ್ಮ ಇಂದ್ರಿಯಗಳನ್ನೇ ಪಶುಗಳಂತ ಭಾವಿಸಿ ಕಟ್ಟಿ ಹಾಕ್ತಾ ಇದ್ರು. ಯಜ್ಞದಲ್ಲಿ ಪಶುಗಳನ್ನ ಕಟ್ಟಿ ಹಾಕಿ ಪಶುಗಳನ್ನ ಆರಂಭಿಸಿ ಮುಂದೆ ಯಜ್ಞ ಮುಂದುವರಿಸ್ತಿದ್ರು, ಇದೆಲ್ಲರಿಗೂ ಗೊತ್ತಿದ್ದೇ ಇದೆ. ಹಾಗೆ ಈ ಯೋಗ ಅನ್ನೋ ಯಜ್ಞದಲ್ಲಿ ನಮ್ಮ ಇಂದ್ರಿಯಗಳೇ ಪಶುಗಳು. ಋತಶ್ಚಾಪ್ಯತ್ರ ಶಂಸಂತಿ ನಾರಾಯಣ ವಿದೋ ಜನಾಃ ನಾರಾಯಣಾಯ ದೇವಾಯ ಯದಬದ್ಧಂ ಪಶುಂ ಪುರ. ಜ್ಞಾನಿಗಳು ಭಗವಂತನನ್ನ ಸಾಮ ಇತ್ಯಾದಿ ನಾಮಗಳಿಂದಲೂ ಸ್ತುತಿಸ್ತಾರೆ. ಭಗವಂತನ ಪ್ರಾಪ್ತಿ ಆದ ಬಳಿಕ ಆ ಮುಕ್ತ ಲೋಕದಲ್ಲಿ ಸಾಮಗಾನದ ಮೂಲಕ ಮತ್ತೆ ಬೇರೆ ಬೇರೆ ವೇದಗಳ ಗಾನಗಳ ಮೂಲಕ ನಾರಾಯಣನನ್ನ ಸ್ತುತಿಸ್ತಾರೆ. ಅಂತಹ ನಾರಾಯಣನ ಜ್ಞಾನವನ್ನ ನಾನು ಹೊಂದುತ್ತೇನೆ, ನೀನು ಕೂಡ ಹೊಂದಬೇಕು ಅಂತ ಆ ಪತಿ ತನ್ನ ಪತ್ನಿಗೆ ಉಪದೇಶ ಮಾಡಿದ. ಅಲ್ಲಿಗೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 28ನೇ ಅಧ್ಯಾಯ ಸಮಾಪ್ತವಾಗಿದೆ. ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 26ನೇ ಅಧ್ಯಾಯ ಸಮಾಪ್ತವಾಗಿದೆ. ವೈಷ್ಣವ ಪಾಠದಲ್ಲಿಯೂ ಕೂಡ 26ನೇ ಅಧ್ಯಾಯ ಸಮಾಪ್ತವಾಗ್ತದೆ. 25ನೇ ಅಧ್ಯಾಯ ಉತ್ತರ ಭಾರತದ ಪಾಠದಲ್ಲಿ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವೂ ಕೂಡ ಇಲ್ಲಿಗೆ ಸಮಾಪ್ತ ಆಗಿದೆ.